ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ. ಧಾರವಾಡ ಪ್ರವೇಶಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ಧಾರವಾಡ ಎಂಟ್ರಿಗೆ ಇದ್ದಿದ್ದಂಥ ಇಲ್ಲಿವರೆಗಿನ ಷರತ್ತು ಏನಿತ್ತು ಆ ಷರತ್ತನ್ನ ತೆಗೆದುಹಾಕಿದೆ ಕೋರ್ಟ್. ಷರತ್ತು ಸಡಿಲಿಕೆ ಆಗಿದೆ. ಈ ಮೂಲಕವಾಗಿ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೊಂದು ಬಿಗ್ ರಿಲೀಫ್ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಪ್ರಮುಖವಾದಂಥ ಆದೇಶ. ಧಾರವಾಡ ಎಂಟ್ರಿಗೆ ಇದ್ದಂಥ ಷರತ್ತು ಸಡಿಲಿಕೆ ಆಗಿದೆ. ಇದನ್ನು ಪ್ರಶ್ನೆ ಮಾಡಿದ್ರು ಕೋರ್ಟಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಕೊನೆಗೂ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ ಕುಲಕರ್ಣಿ. ಧಾರವಾಡ ಎಂಟ್ರಿಗೆ ಇದ್ದಂತಹ ಷರತ್ತು ರದ್ದಾಗಿದೆ. ಈಗ ಸಾಕ್ಷ್ಯನಾಶ ಯತ್ನ ಪ್ರಕರಣದಲ್ಲಿ ಷರತ್ತನ್ನು ವಿಧಿಸಿದ್ದು ಕೋರ್ಟ್. ಕೊಲೆ ಪ್ರಕರಣದಲ್ಲಿ ಧಾರವಾಡಕ್ಕೆ ಹೋಗೋದಕ್ಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಸಾಕ್ಷ್ಯ ನಾಶ ಪ್ರಕರಣದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಈ ಷರತ್ತನ್ನು ವಿಧಿಸಲಾಗಿತ್ತು. ಬೇಲ್ ಸಿಕ್ಕರೂ ಕೂಡ, ಅಂದರೆ ಷರತ್ತುಬದ್ಧ ಬೇಲಿತ್ತು. ಈ ಷರತ್ತು ರದ್ದು ಮಾಡುವಂತೆ ವಿನಯ್ ಕುಲಕರ್ಣಿ ಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಧಾರವಾಡಕ್ಕೆ ಹೋಗಬಹುದು ಅಂತ ಕೋರ್ಟ್ ತಿಳಿಸಿದೆ. ಇದ್ದಂತಹ ಆ ಷರತ್ತನ್ನು ರದ್ದುಗೊಳಿಸಿದ ಕೋರ್ಟ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಆಗ ತಾನೇ ನಾವು ವಿನಯ್ ಕುಲಕರ್ಣಿ ವಿಚಾರವನ್ನು ಮಾತನಾಡ್ತಾ ಇದ್ವಿ. ಮತ್ತೊಂದು ಬಿಗ್ ರಿಲೀಫ್ ಇದು ವಿನಯ್ ಕುಲಕರ್ಣಿ ಅವರಿಗೆ. ಯಾಕಂದರೆ ಶಾಸಕರಾಗಿ ಕೂಡ ಇರುವಂಥ ಕಾರಣಕ್ಕಾಗಿ ಕ್ಷೇತ್ರದಲ್ಲೂ ಕೂಡ ಅವರು ತಮ್ಮ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ರೀತಿಯಲ್ಲಿ. ಎಸ್, ಅಂದ್ರೆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿ ಈ ಹಿಂದೆ ಜಾಮೀನು ಮಂಜೂರು ಮಾಡಲಾಗಿತ್ತು. ಹಾಗೇನೆ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಮರುಜೀವ ಕೂಡ ಸಿಕ್ಕಂತಾಗಿತ್ತು. ಸೊ ಈ ಕಾರಣಕ್ಕಾಗಿ ಧಾರವಾಡ ಎಂಟ್ರಿಗೆ ಇದ್ದಂತಹ ಷರತ್ತನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಡಿಲಿಕೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸಾಕ್ಷ್ಯನಾಶ ಯತ್ನ ಪ್ರಕರಣದಲ್ಲಿ ಷರತ್ತನ್ನು ವಿಧಿಸಲಾಗಿತ್ತು. ಸೊ ಕೊಲೆ ಪ್ರಕರಣದಲ್ಲಿ ಧಾರವಾಡಕ್ಕೆ ಹೋಗಲು ಹೈಕೋರ್ಟ್ ಅನುಮತಿ ಕೂಡ ನೀಡಿತ್ತು. ಹಾಗೇನೆ ಸಾಕ್ಷ್ಯನಾಶ ಪ್ರಕರಣದಲ್ಲಿ ಧಾರವಾಡಕ್ಕೆ ಪ್ರವೇಶಿಸದಂತೆ ಷರತ್ತು ಮಾತ್ರ ಬಾಕಿ ಇತ್ತು. ಸೊ ಈ ಷರತ್ತು ರದ್ದು ಮಾಡುವಂತೆ ವಿನಯ್ ಕುಲಕರ್ಣಿ ಕೋರ್ಟ್ ಮೊರೆ ಹೋಗಿದ್ರು. ಈ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಕೂಡ ನಡೆದಿರುವಂತದ್ದು. ವಿಚಾರಣೆ ನಡೆದ ಸಂದರ್ಭದಲ್ಲಿ ಸದ್ಯ ಅಂದ್ರೆ ಷರತ್ತು ಸಡಿಲಿಕೆಯನ್ನ ಕಡಿಮೆ ಮಾಡಿರುವಂತದ್ದು. ಅಂದ್ರೆ ಸಾಕ್ಷ್ಯನಾಶ ಯತ್ನ ಪ್ರಕರಣದಲ್ಲಿ ಭಾಗಿಯಾಗಬಾರ್ದು. ಸದ್ಯ ಧಾರವಾಡಕ್ಕೆ ತೆರಳಲಿದ್ದ ಷರತ್ತು ರದ್ದುಗೊಳಿಸಲಾಗಿದೆ. ಸೊ ಇವರು ಈಗಾಗ್ಲೇ ಅಂದ್ರೆ ಪ್ರಮುಖವಾಗಿ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗೋದಕ್ಕೋಸ್ಕರ ಧಾರವಾಡ ಪ್ರವೇಶಕ್ಕೆ ಇವರು ಮನವಿಯನ್ನ ಕೂಡ ಮಾಡಿದ್ರು. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈ ಹಿಂದೆ ಹೈಕೋರ್ಟ್ ಜಾಮೀನನ್ನು ಕೂಡ ನೀಡಿತ್ತು. ಸೊ ಈ ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೂ ಇವರ ಮರುಜೀವ ಬಂದಂತಾಗಿತ್ತು. ಸೊ ಶಾಸಕ ಸ್ಥಾನ ಮತ್ತಷ್ಟು ಮುಂದುವರಿಸಬೇಕಾದ್ರೆ ಅವರ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿರುವಂತಹ ಜನಸಾಮಾನ್ಯರಾಗಿರ್ಬೋದು, ಹಾಗೇನೆ ರಾಜಕೀಯ ಚಟುವಟಿಕೆಯಲ್ಲಿ ಕೂಡ ತೊಡಗಬೇಕಾಗುತ್ತೆ. ಸೊ ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಕೂಡ ಇದ್ದ ಕಾರಣಕ್ಕಾಗಿ ಇವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ರು. ಸೊ ಇವತ್ತು ಅವರಿಗೆ ಒಂದು ಕಡೆ ಅಂದ್ರೆ ಕೊಂಚ ರಿಲೀಫ್ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ಅಂದ್ರೆ ಈ ಪ್ರಕರಣದಲ್ಲಿ ಯಾರು ಕೊಲೆಯಾದ ವ್ಯಕ್ತಿ ಇದ್ದಾನೆ ಆತನ ಕುಟುಂಬದ ಜೊತೆ ಸಂಪರ್ಕ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋದನ್ನ ಕೂಡ ಷರತ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಸಲಾಗಿದೆ. ಯಾಕಂದ್ರೆ ಇನ್ನೂ ಕೂಡ ಪ್ರಕರಣ ಹೈಕೋರ್ಟ್ ಅಲ್ಲಿ ಮಾತ್ರ ಜಾಮೀನು ಸಿಕ್ಕಿರ್ಬೋದು, ಆದ್ರೆ ಸಿಬಿಐ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಕೂಡ ನಿರ್ಧಾರ ಮಾಡಿದೆ. ಸೊ ಈ ಕಾರಣಕ್ಕಾಗಿ ಅಂದ್ರೆ ಈ ಪ್ರಕರಣ ಅಂದ್ರೆ ತಾರ್ಕಿಕ ಅಂತ್ಯ ಅಂತ ಕಂಡಿಲ್ಲ. ಹೈಕೋರ್ಟ್ ಅಲ್ಲಿ ಜಾಮೀನು ಸಿಕ್ಕಿರ್ಬೋದು, ಬಟ್ ಸಿಬಿಐಗೆ ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆ ಆದ ಕಾರಣ ಸುಪ್ರೀಂ ಕೋರ್ಟ್ ಹೋಗುವ ಎಲ್ಲಾ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಕೆಲ ಹಂತದ ನ್ಯಾಯಾಲಯ ಏನಿದೆ ಷರತ್ತನ್ನ ಸಡಿಲಿಕೆ ಮಾಡಿದೆ. ಆದ್ರೆ ಎಲ್ಲಾ ಷರತ್ತನ್ನಲ್ಲ, ಧಾರವಾಡಕ್ಕೆ ಹೋಗೋದಕ್ಕೆ ಸದ್ಯ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಭವ್ಯ ಡೀಟೇಲ್ಸ್ಗೆ. ನಮ್ಮ ಪಕ್ಷದವರು ಅವ್ರ ಜೊತೆ ಬೆಳೆದಂತವ್ರು